10 ವರ್ಷದಿಂದ ಮದುವೆ ಆಗಿ 10 ವರ್ಷ ಆದರೂ ಮಕ್ಕಳಾಗದೇ ಇರುವಂತಹ ರಾಯಚೂರಿನ ಒಬ್ಬ ಮಹಿಳೆ ರೀಸೆಂಟಾಗಿ ಅವರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಬಂತು. ಎಸ್, ಜೀನಿ ಸ್ಲಿಮ್ನ ಯೂಸ್ ಮಾಡಿಕೊಂಡು 6 kg ವೆಯ್ಟ್ ಲಾಸ್ ಮಾಡೋದಲ್ಲದೆ PCODನ ನಾರ್ಮಲ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿದೆ. ಜೀನಿ ಸ್ಲಿಮ್ ಯೂಸ್ ಮಾಡಿದ್ರೆ ಪ್ರೆಗ್ನೆನ್ಸಿ ಹೆಂಗೆ ಕನ್ಫರ್ಮೇಷನ್ ಆಗುತ್ತೆ ಅಂತೀರಾ? ಹಾಗಲ್ಲ. PCOD ಅಂತ ಬಂದಾಗ ಪ್ರೆಗ್ನೆನ್ಸಿನಲ್ಲಿ ಹೆಣ್ಮಕ್ಳು ಗೊತ್ತಿರೋ ವಿಚಾರ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಜೀನಿ ಸ್ಲಿಮ್ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂತಹ 21ಕ್ಕಿಂತ ಹೆಚ್ಚು ಪದಾರ್ಥಗಳಲ್ಲಿ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ನಮ್ಮ ಆರ್ಗನ್ಸಿಗೆ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ PCOD ಅಂತ ಬಂದರೆ 1ಕ್ಕಿಂತ ಹೆಚ್ಚು ಎಗ್ಸ್ಗಳು ರಿಲೀಸ್ ಆಗೋದು ಅಂತ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ ಹೇಳ್ತೀವಿ. ಆಂಡ್ರೋಜನ್ ಲೆವೆಲ್ ಬಾಡಿನ ಅಂದರೆ ಗಂಡು ಮಕ್ಕಳಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ ಹೆಣ್ಮಕ್ಳಲ್ಲಿ ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಬೇಸಿಕಲಿ ಅಲ್ಲಿ ಆಂಡ್ರೋಜನ್ ಜಾಸ್ತಿ ರಿಲೀಸ್ ಆಗೋಕ್ಕೆ ಶುರು ಆದಾಗ ಎಗ್ಸ್ ಜಾಸ್ತಿ, ಚಿಕ್ಕ ಚಿಕ್ಕ ಮೊಟ್ಟೆಗಳು ಅಂತ ಹೇಳ್ತೀವಿ, ಅದು ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ. ಇನ್ಸುಲಿನ್ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆಗ ಈ ಆಂಡ್ರೋಜನ್ ಆ್ಯಕ್ಚುಲಾಗಿ ಜಾಸ್ತಿ ರಿಲೀಸ್ ಆಗೋದು. ಸೊ ಓವೆರೀಸ್ ಪ್ರಾಪರಾಗಿ ಫಂಕ್ಷನಿಂಗ್ ಮಾಡಲ್ಲ. ಜೀನಿ ಸ್ಲಿಮ್ನಲ್ಲಿ ಇರೋಂತಹ ಬೇಸಿಕ್ ನ್ಯೂಟ್ರಿಯೆಂಟ್ಸು ನನ್ನ ಓವೆರೀಸಿಗೆ ಅಂದರೆ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಓವೆರೀಸಿಗೆ ಬೇಕಿರುವಂತಹ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡಿದಾಗ PCOD ನಾರ್ಮಲ್ ಆಗುತ್ತೆ, ಎಗ್ಸ್ ನಾರ್ಮಲ್ ಆಗಿ ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ, ಪೀರಿಯಡ್ಸ್ ಕರೆಕ್ಟಾಗಿ ಆಗುತ್ತೆ. ಆವಾಗಲೇ ಪ್ರೆಗ್ನೆನ್ಸಿ ಯಾರಾದರೂ ಪ್ರಾಬ್ಲಮ್ ಅಂದರೆ ಟ್ರೈ ಮಾಡಿ ಪ್ರಾಬ್ಲಮ್ ಆಗ್ತಿದ್ರೆ ಅವರಿಗೆ ಪ್ರೆಗ್ನೆನ್ಸಿನಲ್ಲಿ ಹೆಲ್ಪ್ ಆಗೋದು. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿಕೊಂಡು PCODನೂ ಕೂಡ ಸಾಲ್ವ್ ಮಾಡಿಕೊಂಡು ಪ್ರೆಗ್ನೆಂಟ್ ಆದಂತಹ ರಾಯಚೂರಿನ ನಿಮಗೆ ಅವ್ರ ಹೆಸರನ್ನ ಹೇಳೋಕೆ ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಹಾಗೆ ನೀವು ಅಷ್ಟೇ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೂ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿ ನಿಮಗೆ ಪ್ರಾಬ್ಲಮ್ ಆಗ್ತಿದೆ, ಮೆಡಿಕೇಷನ್ಸಲ್ಲಿ ಇದ್ದೀರಾ, PCOD ಇದೆ ಅಂತ ಹೇಳಿದ್ರೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿ ಸ್ಲಿಮ್ನ ಆರ್ಡರ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡೋದು ಅಷ್ಟೇ ಅಲ್ಲದೆ ನಿಮ್ಮ ಹೆಲ್ತ್ ಇಶ್ಯೂಸ್ಗಳನ್ನು ನಾರ್ಮಲ್ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ.